ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೇಮ್ ಲೈಕ್ ಗ್ರೇಡ್ 3 ಓಕೆ, ಗ್ರೇಡ್ 3 ಕಲಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ 12th ಚಾಪ್ಟರ್ ಕರುಣೆಯ ಹಾದಿ. ದಿಸ್ ಇಸ್ ಯುವರ್ ಯೂನಿಟ್ ಟೆಸ್ಟ್ ಚಾಪ್ಟರ್ ಆರ್ ಫೈನಲ್ ಟರ್ಮ್ ಚಾಪ್ಟರ್ ಕರುಣೆಯ ಹಾದಿ. I already explained and already uploaded relating to this chapter, Karuneya Hadi chapter, grade 3rd. Okay, you can check my playlist and subscribe my channel. Don't forget to click the bell icon and day by day you can check my YouTube channel. Okay, yeah. ಈಗ ಇವತ್ತಿನ ತರಗತಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ಮೇನ್ ಲೈಕ್ ಆವರಣದಲ್ಲಿ ಕೊಟ್ಟಿರುವ ಪದಗಳ ಸಹಾಯದಿಂದ ಸರಿಯಾದ ಪ್ರಶ್ನೆಗಳನ್ನು ರಚಿಸಿ. ಯು ಹ್ಯಾವ್ ಟು ಮೇಕ್ ಸಮ್ ಕ್ವಶನ್. ಓಕೆ, ಫಿಲ್ ದ ವರ್ಡ್ ಆ್ಯಂಡ್ ಮೇಕ್ ಕ್ವಶನ್ಸ್. ಓಕೆ, ಸೊ ಐ ಆಮ್ ಎಕ್ಸ್ಪ್ಲೈನಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ಸೊ ಆಪ್ಷನ್ಸ್ ಈಸ್ ಹಿಯರ್. ಎಲ್ಲಿ ಮೀನ್ಸ್ ವೆನ್, ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನು ಮೀನ್ಸ್ ವಾಟ್. So the third one is yarige. Yarige means to whom. Last option is yavaga. Yavaga means when. Okay. Yelli, yenu, yarige, yavaga. Main. Okay. First one. ರೊಟ್ಟಿಗಳನ್ನು ಡ್ಯಾಶ್ ಕೊಡಬೇಕಾಗಿತ್ತು. ರೊಟ್ಟಿಗಳನ್ನು ಡ್ಯಾಶ್ ಕೊಡಬೇಕಾಗಿತ್ತು ಅಂದ್ರೆ ನೀವು ಕ್ವಶನ್ ಮಾಡ್ತಿರೋದು, ಯಾರಿಗೆ ಕೊಡಬೇಕಾಗಿತ್ತು ರೊಟ್ಟಿಗಳನ್ನು. ರೋಟೀಸ್ ಗಿವಿಂಗ್ ಟು ಹೂಮ್. Okay, ಯಾರಿಗೆ is the answer. ಯಾರಿಗೆ ಕೊಡಬೇಕಾಗಿತ್ತು ರೊಟ್ಟಿಗಳನ್ನು. ರೊಟ್ಟಿ is giving to whom. Next, second one. ಪುಸ್ತಕಗಳನ್ನು ಡ್ಯಾಶ್ ಇಟ್ಟಿರುವೆ. ಪುಸ್ತಕಗಳನ್ನು ಎಲ್ಲಿ, ಸಾರಿ, this is ಎಲ್ಲಿ means where. Okay, not when. By mistake I written. Yeah, where. ಎಲ್ಲಿ means where. Okay, yeah. ಪುಸ್ತಕಗಳನ್ನು ಎಲ್ಲಿ ಇಟ್ಟಿರುವೆ. Where you hide. ಪುಸ್ತಕಗಳನ್ನು ಎಲ್ಲಿ ಇಟ್ಟಿರುವೆ. ಪುಸ್ತಕ means books. ಎಲ್ಲಿ means where. ಇಟ್ಟಿರುವೆ ಅಂತ ಹೇಳಿದ್ರೆ ನೀನು ಎಲ್ಲಿ ಅದನ್ನು ಇಟ್ಟಿರುವೆ ಅಂತ ಅರ್ಥ. ಎಸ್, ವೇರ್ ಯು ಹೈಡಿಂಗ್ ದ ಬುಕ್ಸ್, ಹಿಡನ್ ದ ಬುಕ್ಸ್, ಲೈಕ್ ದಟ್. ಪುಸ್ತಕಗಳನ್ನು ಎಲ್ಲಿ ಇಟ್ಟಿರುವೆ. ನೆಕ್ಸ್ಟ್, ಥರ್ಡ್ ಒನ್. ಆ ಪೆಟ್ಟಿಗೆಯಲ್ಲಿರುವುದು ಏನು. ವಾಟ್ things having that box. ಆ ಪೆಟ್ಟಿಗೆಯಲ್ಲಿರುವುದು ಏನು. ನೆಕ್ಸ್ಟ್, ಮಕ್ಕಳು ತರಗತಿಗೆ ಡ್ಯಾಶ್ ಬಂದರು. ಮಕ್ಕಳು ತರಗತಿಗೆ, ಸ್ಟೂಡೆಂಟ್ಸ್ ಕೇಮ್ ಟು when. Okay, student came to the classroom when ಎಲ್ಲಿಂಟು ನೀವು ಸರ್ಚ್ ಮಾಡಬೇಕು. ಯಾವಾಗ ಬಂದರು. ಸ್ಟೂಡೆಂಟ್ಸ್ ಕೇಮ್ ಟು ದ ಕ್ಲಾಸ್ ರೂಮ್. when is the students came to the classroom. ಮಕ್ಕಳು ತರಗತಿಗೆ ಯಾವಾಗ ಬಂದರು. ರೊಟ್ಟಿಗಳನ್ನು ಯಾರಿಗೆ ಕೊಡಬೇಕಾಗಿತ್ತು. whom. ಪುಸ್ತಕಗಳನ್ನು ಎಲ್ಲಿ ಇಟ್ಟಿರುವೆ. ವೇರ್. ಆ ಪೆಟ್ಟಿಗೆಯಲ್ಲಿರುವುದು ಏನು. ವಾಟ್ ಥಿಂಗ್ಸ್ ಹ್ಯಾವಿಂಗ್ ದಟ್ ಬಾಕ್ಸ್. ಏನು. ಮಕ್ಕಳು ತರಗತಿಗೆ ಯಾವಾಗ ಬಂದರು. when students came to the classroom. Yes. Next,
ಒಂದು ವಾಕ್ಯದಲ್ಲಿ ಉತ್ತರಿಸಿ. ವುಮೆನ್ ನೋಡ್ಕೊಳ್ಳಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. 1 word ಸೆಂಟೆನ್ಸ್. ಬಾಲಕನ ತಂದೆ ತಾಯಿಯ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದಟ್ ಬಾಯ್ ಬಾಯ್ಸ್ ಫಾದರ್ ಅಂಡ್ ಮದರ್? ಫಾದರ್ ಅಂಡ್ ಮದರ್ ನೇಮ್. ಓಕೆ, ನೀವು ಮೆನ್ಷನ್ ಮಾಡಬೇಕು. ಯು ಹ್ಯಾವ್ ಟು ಮೆನ್ಷನ್ ಫಾದರ್ ಅಂಡ್ ಮದರ್ ನೇಮ್ ಆಫ್ ದಟ್ ಬಾಯ್. ಬಾಲಕನ ತಂದೆ ತಾಯಿಯ ಹೆಸರೇನು? ಬಾಲಕನ ತಂದೆ ಜಾನಕಿನಾಥ ಬೋಸ್. ಜಾನಕಿ. ಫಾದರ್ ನೇಮ್ ಇಸ್ ಜಾನಕಿನಾಥ ಬೋಸ್ ಅಂಡ್ ತಾಯಿ ಪ್ರಭಾವತಿ ದೇವಿ. What is the name of that? What is the parent name of that boy? ಬಾಲಕನ ತಂದೆ ಜಾನಕಿನಾಥ ಬೋಸ್ ಹಾಗೂ ತಾಯಿ ಪ್ರಭಾವತಿ ದೇವಿ. ಸೆಕೆಂಡ್ ಒನ್. ಬಾಲಕ ರೊಟ್ಟಿಗಳನ್ನು ಯಾರಿಗೆ ಕೊಡುತ್ತಿದ್ದನು? ಬಾಲಕ ರೊಟ್ಟಿಗಳನ್ನು ಇಮಿಡಿಯೇಟ್ಲಿ ಯಾರಿಗೆ? Word you can see in your examination. You can write it immediately. Beggar. ಕೊಡುತ್ತಿದ್ದನು. ಬಾಲಕ ರೊಟ್ಟಿಗಳನ್ನು ಯಾರಿಗೆ ಕೊಡುತ್ತಿದ್ದನು? How to write the answer? ಬಾಲಕ ರೊಟ್ಟಿಗಳನ್ನು ಒಬ್ಬಳು ಭಿಕ್ಷುಕಿಗೆ. ಓಕೆ, ಭಿಕ್ಷುಕಿಗೆ. ರಿಮೂವ್ ದ ಯಾರಿಗೆ? ಹ್ಯಾಡ್ ದ ಆನ್ಸರ್. ಒಬ್ಬಳು ಭಿಕ್ಷುಕಿಗೆ ಕೊಡುತ್ತಿದ್ದಳು. ಸೇಮ್, ಕೊಡುತ್ತಿದ್ದಳು. ರಿಮೂವ್ ದ ಕ್ವಶನ್ ಮಾರ್ಕ್, ಆಡ್ ದ ಫುಲ್ ಸ್ಟಾಪ್. ಮೀನ್ಸ್ ಬಾಲಕ, ದಟ್ ಬಾಯ್ ಗಿವಿಂಗ್ ರೋಟೀಸ್ ಟು ಹೂಮ್? ಟು ಒನ್ ಬೆಗ್ಗರ್. ಒಬ್ಬಳು ಭಿಕ್ಷುಕಿಗೆ. ನೋಡಿ, ಆನ್ಸರ್ ರೀಡ್ ಮಾಡ್ತಾ ಹೋಗ್ತೇನೆ, ನೋಡ್ತಾ ಹೋಗಿ ನೀವು. ಬಾಲಕನ ತಂದೆ ತಾಯಿಯ ಹೆಸರೇನು? ಬಾಲಕನ ತಂದೆ ಜಾನಕಿನಾಥ ಬೋಸ್, ತಾಯಿ ಪ್ರಭಾವತಿ ದೇವಿ. ಬಾಲಕ ರೊಟ್ಟಿಗಳನ್ನು ಯಾರಿಗೆ ಕೊಡುತ್ತಿದ್ದನು? ಬಾಲಕ ರೊಟ್ಟಿಗಳನ್ನು ಒಬ್ಬಳು ಭಿಕ್ಷುಕಿಗೆ ಕೊಡುತ್ತಿದ್ದಳು. ನೆಕ್ಸ್ಟ್ ಥರ್ಡ್ ಒನ್. ತಾಯಿ ಏನೆಂದು ಹರಸಿದಳು? ತಾಯಿ ಏನೆಂದು ಹರಸಿದಳು? How she bless, like how she bless mom. Mother bless how? Okay, his child. Her child. ತಾಯಿ ಏನೆಂದು ಹರಸಿದಳು. ಓಕೆ, ಮದರ್ ತನ್ನ ಮಗುವನ್ನು ಯಾವ ರೀತಿ ಬ್ಲೆಸ್ ಮಾಡ್ತಾಳೆ ಅಂತ. ತಾಯಿ ಏನೆಂದು ಹರಸಿದಳು. ತಾಯಿ ಈ ಥರ ಹಾಕಬೇಕು, ಸಿಂಗಲ್ ಫಸ್ಟ್. ತಾಯಿ ಕೀರ್ತಿವಂತನಾಗಿ ಬಾಳು. ಕೀರ್ತಿವಂತನಾಗಿ ಬಾಳು ಮೀನ್ಸ್ live with honor. ಓಕೆ, ಕೀರ್ತಿವಂತನಾಗಿ ಬಾಳು ಎಂದು ಹರಸಿದಳು. ಬ್ಲೆಸ್ her child. ಓಕೆ, ಮದರ್ ಬ್ಲೆಸ್ her child. ತಾಯಿ ಏನೆಂದು ಹರಸಿದಳು? ತಾಯಿ ಕೀರ್ತಿವಂತನಾಗಿ ಬಾಳು ಎಂದು ಹರಸಿದಳು. ಫೋರ್ತ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್. ಆ ಧೀರ ನಾಯಕ ಯಾರು? ಆ ಧೀರ ನಾಯಕ ಯಾರು? ಯಾರು ಮೀನ್ಸ್ ಹೂ. ಯಾರು ಮೀನ್ಸ್ ಹೂ. Who is that brave person? Who is that brave leader? ಆ ಧೀರ ನಾಯಕ. ರಿಮೂವ್ ದ ಯಾರು, ಆಡ್ ದ ಆನ್ಸರ್. ನೇತಾಜಿ
ಸುಭಾಷ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಇಂಡಿಯನ್ ಫ್ರೀಡಮ್ ಫೈಟರ್, ಗ್ರೇಟೆಸ್ಟ್ ಫೈಟರ್. ಆ ಧೀರ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ is a very very important word. Who is that brave leader? That is, his name is ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ತಾಯಿ ಏನೆಂದು ಹರಸಿದಳು? ತಾಯಿ ಕೀರ್ತಿವಂತನಾಗಿ ಬಾಳು ಎಂದು ಹರಸಿದಳು. ಆ ಧೀರ ನಾಯಕ ಯಾರು? ಆ ಧೀರ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್. ರಾವತ್, ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಗಾದೆ ಮಾತು ಕಂಪ್ಲೀಟ್ ಮಾಡೋದೊಂದಿದೆ. ಗಾದೆ ಮಾತು ಕಂಪ್ಲೀಟ್ ಮಾಡೋದು ಪೇಜ್ ನಂಬರ್ 27 ನೋಡಿ. 27 ಈ ಥರ ಬರ್ಕೊಂಡಿರ್ತೇವೆ, 2 and 7 ಈ ಥರ ಇರ್ತೇವೆ. 27 ಪೇಜ್. ಕಂಪ್ಲೀಟ್ ದ ಇಡಿಯಮ್ ಲೈಕ್ ಗಾದೆ ಮಾತು. ಕಾಯಕವೇ, ಕಾಯಕ ಮೀನ್ಸ್ ವರ್ಕ್. ಕಾಯಕವೇ ಡ್ಯಾಶ್, ಆನ್ಸರ್ ಈಸ್ ಕೈಲಾಸ. ವರ್ಕ್ ಈಸ್ ಗಾಡ್ ಲೈಕ್ ದಟ್. ಕಾಯಕವೇ ಕೈಲಾಸ. ಉಪ್ಪಿಗಿಂತ ರುಚಿ ಇಲ್ಲ. ಉಪ್ಪಿಗಿಂತ ರುಚಿ ಇಲ್ಲ. ಉಪ್ಪು ಮೀನ್ಸ್ ಸಾಲ್ಟ್. ಓಕೆ. ತಾಯಿಗಿಂತ ಡ್ಯಾಶ್, ಆನ್ಸರ್ ಈಸ್ ಬಂಧುವಿಲ್ಲ. ಓಕೆ. ಉಪ್ಪಿಗಿಂತ ರುಚಿ ಇಲ್ಲ. ಓಕೆ. Salt is the like greatest taste of our mouth, like food. In every food we have to add salt, right? So that's why uppiginta ruchi illa. Uppu is the most taste. Okay. So more than taayiginta bandhuvilla. Mother is our the best and sweetest relation. Mother is our greatest sweetest relation. Not other person, relating to other person. Okay. ತಾಯಿಗಿಂತ ಬಂಧುವಿಲ್ಲ. ಬಂಧು means relatives. Okay. So mother is the greatest ರಿಲೇಟಿವ್ ಆಫ್ ಅಸ್. ತಾಯಿಗಿಂತ ಬಂಧುವಿಲ್ಲ. ಬೇರೆ ಬಂಧು ರಿಲೇಟಿವ್ಸ್ ಎಷ್ಟಾದರೂ ಬೇರೆ, ಅವರ್ ಮದರ್ ಈಸ್ ದ ಗ್ರೇಟೆಸ್ಟ್ ರಿಲೇಟಿವ್. ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾದರೆ, if we work hard, ಕೈ ಕೆಸರಾದರೆ we have to eat curd. ಬಾಯಿ, purchase some ಬಾಯಿ ಮೊಸರು. ಮೊಸರು means curd. ಓಕೆ. ಕೈ ಕೆಸರಾದರೆ ಬಾಯಿ ಮೊಸರು means like if we have like some like mud, like we have to work in the earth, we have to mud, right? Our hand full of mud. So we have to purchase like we got money after working, we have to like receive some money. So after that our mouth is curd, like we have to purchase curd and curd for that money, using that money, and we have to purchase curd, then we have to eat. Bayi mosaru. So work hard. This is the work hard relating to the idiom. Okay. Yes. Next one. ಒಗ್ಗಟ್ಟಿನಲ್ಲಿ ಬಲವಿದೆ. ಸ್ಟ್ರೆಂತ್ ಇನ್ ಯೂನಿಟಿ. ಒಗ್ಗಟ್ಟಿನಲ್ಲಿ ಬಲವಿದೆ. ನಾಟ್ ಸಿಂಗಲ್. Okay. We have to face everything when like every situation like hard or difficult or very any dangerous situation in like when we have jointly. Okay. We'll do successful in joint life. Okay. Like some other friends, relatives are also there, then we have to do anything in like difficulty situation. So ಒಗ್ಗಟ್ಟಿನಲ್ಲಿ ಬಲವಿದೆ. ಸಿಂಗಲ್ ಆಗಿದ್ರೆ ನಮಗೆ ಅಷ್ಟೊಂದು ಸ್ಟ್ರೆಂತ್ ಇರುವುದಿಲ್ಲ. ಫುಲ್ ಒಗ್ಗಟ್ಟಾಗಿ ನಾವೆಲ್ಲರೂ ಜಾಯಿನ್ ಆಗಿ ಸೇರಿದರೆ ನಾವು ಯಾವ ಯಾವ ಸಿಚುವೇಶನ್ ಅನ್ನು ಕೂಡ ಫೇಸ್ ಮಾಡ್ಬೋದು ಅಂತ ಇರುವಂತಹ ಇಡಿಯಮ್ ಅದು. ಒಗ್ಗಟ್ಟಿನಲ್ಲಿ ಬಲವಿದೆ. ಎಸ್.
ಕಾಯಕವೇ ಕೈಲಾಸ. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು, ಒಗ್ಗಟ್ಟಿನಲ್ಲಿ ಬಲವಿದೆ. ಇದು ಗ್ರೇಡ್ 3 ಕರುಣೆಯ ಹಾದಿ, ಪೇಜ್ ನಂಬರ್ 27 ಎಕ್ಸಸೈಸ್. 26 already done, 24, 25 also did. You can check my playlist for the sequences. Other YouTube like relating to spoken Kannada, everything I am doing and uploading my videos. So you can check my playlist. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.